ಆದಾಯ ಹೋಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ರೈತ ಸಮುದಾಯಕ್ಕೆ ನಿಖರವಾದ ಆದಾಯ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ. ಈ ನಿಟ್ಟಿನಲ್ಲಿ ಕೇಂದ್ರದ ಬಜೆಟ್ ನೋಡಿ ನಿರೀಕ್ಷೆ ಮಾಡಿದ್ರು. ಕೇಂದ್ರದ ಬಜೆಟ್ ಕೂಡ ಸ್ಪರ್ಶಿಸಿದೆ. ದುಡಿಯುವ ವರ್ಗವನ್ನು ಮೇಲೆ ತಂದಿದೆ, ಕೃಷಿಕನ ಮೇಲೆ ತಗಡೆ, ಗ್ರಾಮೀಣ ಅಭಿವೃದ್ಧಿಗೆ ಮೂಲಸೌಕರ್ಯ ಕೊಟ್ಟು ಅಲ್ಲಿ ಆರ್ಥಿಕ ಕ್ಷೇತ್ರಕ್ಕೆ ಅದು ಕೂಡ ನಿರೀಕ್ಷೆ ಸುಳ್ಳಾಗಿದೆ. ಮೇಲೆ ರೈತರು ಬಗ್ಗೆ ಮಾತಾಡ್ತಾನೆ, ಕೃಷಿಕರ ಬಗ್ಗೆ ಮಾತಾಡ್ತಾನೆ. ಕೃಷಿಯನ್ನು ಕಾರ್ಪೊರೇಟ್ ಒಪ್ಪಿಸುವಂತ ದೂರದೃಷ್ಟಿಯ ಬಜೆಟ್. ಕೃಷಿ ಮುಂದೊಂದಿನ ಕಾರ್ಪೊರೇಟ್ ಕೈಗೆ ಹೋಗಬಹುದು ಸಂಪೂರ್ಣ ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಬಜೆಟ್ ನಾವು ನೋಡಿದ್ದೀವಿ. ರಾಜ್ಯ ಸರ್ಕಾರ ಭಿನ್ನವಾದ ಬಜೆಟ್ ಅನ್ನು ಮಂಡಿಸಬೇಕು ಅಂತ ಹೇಳಿ ಈ ನಂಜುಂಡಸ್ವಾಮಿ ಅವರ ದಿನಾಚರಣೆ ರೈತರು ದರಿ ಕೊಟ್ಟಂತ, ಇಡೀ ಪ್ರಪಂಚದಲ್ಲಿ ದುಡಿಯುವ ವರ್ಗಕ್ಕೆ ಒಂದು ನಾಯಕತ್ವ ಕೊಟ್ಟಂತ ಪ್ರೊಫೆಸರ್ MBN ಅವರ 89ನೇ ದಿನಾಚರಣೆ ದಿನ ಅವ್ರು ಹುಟ್ಟಿ ಬೆಳೆದಂತ ಮೈಸೂರಿನಲ್ಲಿ ಇದನ್ನ ಕೃಷಿ ಬಜೆಟ್ ಬಿಡುಗಡೆ ಮಾಡಿ ಹಂಚಿದ್ದೀವಿ. ಜೊತೆಗೆ ನಮ್ಮ ಮಾತುಕತೆ ಕರೆ ಪೂರ್ವ ನಮ್ಮನ್ನ 14ನೇ ತಾರೀಕು 17ನೇ ತಾರೀಕು ಮಾತುಕತೆ ಕರೆದಿದ್ದು ಪ್ರೀ ಬಜೆಟ್ ಮುಂಚೆ ರೈತ ಮುಖಂಡರ ಸಭೆನ ಅಲ್ಲೂ ಕೂಡ ವಿವರವಾಗಿ ಹೇಳಿ ಮುಖ್ಯಮಂತ್ರಿಗೆ ಇದನ್ನು ತಲುಪಿಸಿದ್ವಿ. ರಾಜ್ಯ ಸರ್ಕಾರದ ಮಿತಿ ಇರ್ತದೆ ಇಲ್ಲ ಅಂತ, ಆರ್ಥಿಕ ಸಂಪನ್ಮೂಲಗಳು ಇರ್ತವೆ, ಅಡ್ಮಿಷನ್ ವೆಚ್ಚ ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ತನ್ನ ನಿಧಿಗಳಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡಬಹುದಾದ ಸಾಧ್ಯತೆಗಳನ್ನ ನಾವು ಹೇಳಿದ್ದೀವಿ. ಈ ಬಜೆಟ್ ಅದನ್ನ ಅವಲೋಕನ ಮಾಡಿ ಇದು ಬರೀ ರೈತರು ಕುರಿತು ಚರ್ಚೆ ಮಾಡಿರಲ್ಲ, ರೈತರ ಪ್ರಧಾನಿಗಳು ಚರ್ಚೆ ಮಾಡಿದ್ದಲ್ಲ. ಆರ್ಥಿಕ ತಜ್ಞರು, ಕೃಷಿ ತಜ್ಞರು, ಆಡಳಿತ ತಜ್ಞರ ಜೊತೆ ಚರ್ಚೆ ಮಾಡಿ ಒಂದು ಸಮಗ್ರವಾದಂತ ಒಂದು ಈ ಬಜೆಟ್ ಏನೇನು ಮಾಡಬಹುದು, ರೈತರಿಗೆ ಅಲ್ಪಕಾಲದಲ್ಲಿ ಏನ್ ಮಾಡಬಹುದು, ಮುಂದಿನ ದಿನಗಳಿಗೆ ದೀರ್ಘಕಾಲದಲ್ಲಿ ಏನ್ ಮಾಡಬಹುದು ಅನ್ನುವಂಥ ಅಂಶ ತಾತ್ಕಾಲಿಕವಾಗಿ ಆಗಬೇಕಾದ್ದು, ಅಲ್ಪಕಾಲದಲ್ಲಿ ಆಗಬೇಕಾದ್ದು ಮತ್ತು ದೀರ್ಘಕಾಲದಲ್ಲಿ ಕೃಷಿಗೆ ಒತ್ತು ಕೊಡಬೇಕು, ಕರ್ನಾಟಕ ಕೃಷಿ ಮಾದರಿ ಹೆಂಗಾಗಬೇಕು ಅನ್ನೋಂಥ ಅಂಶವನ್ನ ಇಲ್ಲಿ ಮಾಡಬಹುದು. ಮುಖ್ಯವಾಗಿ ನಾವು ಕೇಳ್ತಿರೋಂಥದ್ದು ಕೆಲವು ಅಂಶಗಳನ್ನ ಇಲ್ಲಿ ಪ್ರತ್ಯೇಕ ಮಾಡ್ತೀವಿ, ನೀವು ಉಲ್ಲೇಖಿಸ್ತೀವಿ. ತಾತ್ಕಾಲಿಕವಾಗಿ ಆಗಬೇಕಾಗುತ್ತೆ ರೈತರಿಗೆ, ತಾತ್ಕಾಲಿಕವಾಗಿ ಆಗಬೇಕಾದಂತ ಇದರಲ್ಲಿ ಮೈಕ್ರೋ ಫೈನಾನ್ಸ್ ಅವಧಿ ಇವತ್ತು ಜಾಸ್ತಿ ಆಗಿದೆ. ದೊಡ್ಡ ಹೋರಾಟವನ್ನು ನಾವು ಕಳೆದ ತಿಂಗಳು 29ನೇ ತಾರೀಕು ಜನವರಿ 29 ಬೆಂಗಳೂರಲ್ಲಿ ಸಾವಿರಾರು ಸಂಖ್ಯೆ ಸೇರಿ ದೊಡ್ಡ ಬಜೆಟ್ ದಾಖಲೆ ಮಾಡಿದೆ. ರಿಸರ್ವ್ ಬ್ಯಾಂಕ್ ಜೊತೆ ಮಾತುಕತೆ ನಡೆಸಿದೆ, ನಬಾರ್ಡ್ ಜೊತೆ ಮಾತುಕತೆ ನಡೆಸಿದೆ. ರಿಸರ್ವ್ ಬ್ಯಾಂಕ್ ಹಿಡಿತಕ್ಕೆ ಇಲ್ಲೇ 5,000ಕ್ಕಿಂತ ಹೆಚ್ಚು ಮೈಕ್ರೋ ಫೈನಾನ್ಸ್ಗಳು ವ್ಯವಹಾರ ಮಾಡ್ತಾರೆ ಕರ್ನಾಟಕ. 5,000ಕ್ಕಿಂತ ಹೆಚ್ಚು ಮೈಕ್ರೋ ಫೈನಾನ್ಸ್ಗಳು ಆ ಭಾಗದಲ್ಲಿ ಅಥವಾ ಒಂದೊಂದು ಕೆಲವು ಹಳ್ಳಿಗಳಲ್ಲಿ ನಡೀತಾ ಇದೆ. ಅದನ್ನು ನಿಯಂತ್ರಣ ಮಾಡೋಕ್ಕೆ ರಾಜ್ಯ ಸರ್ಕಾರ ಒಂದು ಮಸೂದೆ ತಂದಿರೋದು ಸ್ವಾಗತ, ಚೆನ್ನಾಗಿದೆ ಮಸೂದೆ. ನಾನು ಒಬ್ಬ ವಕೀಲನೂ ಕೂಡ ನೋಡಿದ್ದೀನಿ, ಚೆನ್ನಾಗಿದೆ. ಆದರೆ ಕಾನೂನು ಮಾಡೋದು ಸುಮ್ಮನೆ ಕೂತ್ಕೊಳ್ಳಾಗಲ್ಲ ಸರ್. ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಬರ್ತದೆ. ಇವತ್ತು ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು ಇದ್ದ ಹೋಗಿರುತ್ತೆ, ಬಡಬಡ ಇರೋದ್ರಿಂದ ನಮ್ಮ ದುಡಿಯುವವರೆಗೆ ಸಣ್ಣ ಸಾಲ ಸಿಗಬೇಕು. ಕೃಷಿ ಕಾರ್ಮಿಕರು, ಬಹಳಷ್ಟು ಬಡವರು, ಬೇರೆ ಬೇರೆ ಇರೋದು, ಸಣ್ಣ ರೈತರು, ಇವೆಲ್ಲರೂ ಸಾಲ ಸಿಗಬೇಕು ಅಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಹಣಕಾಸು ಸಂಸ್ಥೆಗಳ ಮುಖಾಂತರ ನೆರವು ಕೊಡಬೇಕು. ಕನಿಷ್ಠ 1 ಲಕ್ಷ 3 ಲಕ್ಷ ಕೊಟ್ಟರೆ ಅವರು ರೀಪೇಮೆಂಟ್ ಕೆಪಾಸಿಟಿ ಕೊಟ್ಟರೆ ಕನ್ನಡದಲ್ಲಿ ಇದಕ್ಕೊಂದು ಸಣ್ಣ ಪರಿಹಾರವನ್ನು ಕಂಡುಕೊಂತಾರೆ. ಇಲ್ಲಾಂದ್ರೆ ನಾವು ಖಾಸಗಿ ಸಾಲಕ್ಕೆ ಹೋಗ್ಬೇಕಾದಂಥ ಪರಿಸ್ಥಿತಿ ಇರ್ತದೆ. ಅದೇ ಈಗ ನಬಾರ್ಡ ಹೋದ್ಸರಿ 5,600 ಕೋಟಿಯನ್ನು ಕೊಟ್ಟಿದ್ದು ಅದು ಬೆಳೆ ಸಾಲಕ್ಕೆ. ಈ ಸಲ 2,340 ಕೋಟಿ ತೆಗೆದಿട്ടുണ്ട്, 58% ಕಡಿಮೆ ಆಗಿದೆ. ಅದು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ. ಕಡಿಮೆ ಆಗಿದೆ ಅಂತೇಳಿ ಈ ಸರ್ಕಾರ ಕಡಿಮೆ ಮಾಡಬಹುದು. ರಾಜ್ಯ ಸರ್ಕಾರ ತನ್ನ ರೈತರನ್ನು ರಕ್ಷಣೆ ಮಾಡಬೇಕಾದದ್ದು ಆಹಾರ ಭದ್ರತೆ ಕಾಪಾಡಿಕೊಳ್ಳುವಂಥ ದೃಷ್ಟಿಯಿಂದ 5 ಲಕ್ಷ ರೂಪಾಯಿ ಶೂನ್ಯ ಬಡ್ಡಿದರದಲ್ಲಿ ಏನು ಕೊಡ್ತಾ ಇದ್ದಾರೆ ಸೊಸೈಟಿಗಳ ಮುಖಾಂತರ ಅದನ್ನು ಮುಂದುವರಿಸಬೇಕು. ಅದನ್ನು ಯಾವ್ದು ಕಡಿಮೆ ಮಾಡಬಹುದು, ಅದಕ್ಕೋಸ್ಕರ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಕೂಡ ಒತ್ತಾಯ ಮಾಡಿದ್ದಾರೆ.
ಇಲ್ಲಿ ಕೃಷಿ ಪಂಪ್ ಸೆಟ್ಗಳು ಈ ರಾಜ್ಯದಲ್ಲಿ 65% ಇನ್ನೂ ಒಣಗಸೆ. ಸ್ವತಂತ್ರ ಬಂದು 77 ವರ್ಷ ಇವತ್ತು ಕೂಡ ನೀರಾವರಿಗೆ ಅವಶ್ಯಕತೆ 35% ನೀರಾವರಿ ಇದೆ. ಇನ್ನು 65% ಮಳೆ ಆಶ್ರಿತ. ರೈತರೇ ಸ್ವತಃ ದುಡ್ಡು ಹಾಕಿ ಕಷ್ಟಪಟ್ಟು ಪಂಪ್ ಸೆಟ್ ಮಾಡ್ಕೊಂಡು ಸರ್ಕಾರ ಕೊಡುವಂತ ಲೋಡ್ ಶೆಡ್ಡಿಂಗ್ ಅಲ್ಪ ಸ್ವಲ್ಪ ಕರೆಂಟ್ ಅಲ್ಲಿ ಬೆಳೆ ಬೆಳೆದು ಸಮಾಜಕ್ಕೆ ನಾವು ಹಣ್ಣು ಅಂತ ಕೊಡ್ತೀವಿ, ತರಕಾರಿಗಳು ಕೊಡ್ತೀವಿ. ಆದರೆ ಸರ್ಕಾರ ಬಂದ ಮೇಲೆ ಅಧಿಕಾರ ಕಾಂಗ್ರೆಸ್ ಸರ್ಕಾರ ರೈತರು ಅಕ್ರಮವನ್ನು ಸಕ್ರಮ ಮಾಡ್ಬೇಕಾದ್ರೆ ಅಥವಾ ಹೊಸ ಸಂಪರ್ಕ ಪಡ್ಬೇಕಾದ್ರೆ ಓನ್ ಪಾಟ್ ಮಾಡಬೇಕು. ಸುಮಾರು 2,80,000 3 ಲಕ್ಷ ಖರ್ಚಾಗುತ್ತೆ. ನಿಜವಾದ ರೈತ ಯಾರು ಅದೇನೇ ಯಾರೋ ಪ್ರೊಫೆಸರು ಇಂಜಿನಿಯರು ಜಡಿತನ ದುಡ್ಡನ್ನು ಮಾಡ್ಕೊಂಡು ಅದು ನಿಜವಾದ ರೈತ ಆದಾಗ ಅದು ಕರೆಂಟ್ ಬಂದಿದ್ದಂಗೆ ನಾವು ಸುಖದಲ್ಲಿ ನಾವು